ಜೈ ಭೀಮ್ ಬಂಧುಗಳೇ, ನಾನು ನಿಮ್ಮ ಟೇಕಲ್ ಸತೀಶ್ ರಾಜಣ್ಣ ಚಲವಾದಿ ಕೋಲಾರ ಸಮುದಾಯದಿಂದ ಮಾತಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಾದ್ಯಂತ ಒಳ ಮೀಸಲಾತಿ ಬಗ್ಗೆ ಇವತ್ತು ಎಲ್ಲ ಕಡೆ ಹೋರಾಟಗಳು ನಡೀತಾ ಇದೆ. ಒಳ ಮೀಸಲಾತಿ ಜಾರಿ ಆಗ್ಬೇಕು ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಈ ಹೋರಾಟದ ನೆಪದಲ್ಲಿ ಕೆಲವೊಂದು ಹೋರಾಟಗಾರರು ನಮ್ಮ ರಾಜ್ಯದಲ್ಲಿ ವಲಯ ಮತ್ತು ಮಾದಿಗರನ್ನ ಮಧ್ಯೆ ಇರತಕ್ಕಂಥ ಬಾಂಧವ್ಯಕ್ಕೆ ವಿಷ ಬೀಜವನ್ನು ಬಿತ್ತಿ ಇವರ ಬಿರುಕನ್ನ ಹೆಚ್ಚಿನ ಮಾಡೋದ್ರಲ್ಲಿ ಅವರು ಮಗ್ನರಾಗಿದ್ದಾರೆ. ಒಳ ಮೀಸಲಾತಿಯನ್ನ ಕೇಳೋದನ್ನ ಬಿಟ್ಟವರು ನಮ್ಮ ಒಂದು ಪರಿಶಿಷ್ಟ ಜಾತಿಯ ಉಪ ಪಂಗಡವಾದಂತಹ ವಲಯರನ್ನ ವಿಶೇಷವಾಗಿ ಗುರಿಯಾಗಿಸಿಕೊಂಡು ನಮ್ಮ ವಲಯ ಸಮುದಾಯದ ಯಾರು ನಾಯಕರಿದ್ದಾರೆ, ಯಾರು ರಾಜಕಾರಣಿಗಳಿದ್ದಾರೆ, ಯಾರು ಮಂತ್ರಿಗಳಿದ್ದಾರೆ ಅವರನ್ನ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ವಲಯ ಸಮುದಾಯದ ಯಾವುದೇ ಒಂದು ಜನಪ್ರತಿನಿಧಿಗಳು ಚುನಾವಣೆಗಳಲ್ಲಿ ಮಾದಿಗ ಕೇರಿಗಳಲ್ಲಿ ಬರಬಾರ್ದು ಅಂತ ಅವರು ಸವಾಲಾಗ್ತಾ ಇದ್ದಾರೆ. ನಾನು ಇಂತಹವರ ಬಗ್ಗೆ ಈ ತರ ಭಾಷಣಗಳನ್ನ ಈ ಒಂದು ಕ್ರಾಂತಿಕಾರಿ ಹೋರಾಟದ ಹೆಸರಿನಲ್ಲಿ ನೆಲಮಂಗಲ ಭಾಸ್ಕರ್ ಅನ್ನೋ ಒಂದು ವ್ಯಕ್ತಿ ಮಾತಾಡ್ತಾ ಇದ್ದೇನೆ. ನಾನು ಆತನಿಗೆ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಒಳ ಮೀಸಲಾತಿಯನ್ನ ಜಾರಿಗೆಗೊಳಿಸೋದ್ರಲ್ಲಿ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕಾದಂತದ್ದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕಾಗಿದ್ದಂಥದ್ದು ಸಂಪೂರ್ಣ ಕೇಂದ್ರ ಸರ್ಕಾರಗಳಿಗೆ ಬಿಟ್ಟಿದ್ದು. ಆ ವ್ಯಕ್ತಿಗೆ ಗೊತ್ತಿರ್ಲಿಕ್ಕಿಲ್ಲ. ಮೊದಲನೇದಾಗಿ ವರ್ಟಿಕಲ್ ರಿಸರ್ವೇಶನ್ ಅಂದ್ರೆ ಏನೋ, ಹಾರಿಜಾಂಟಲ್ ರಿಸರ್ವೇಶನ್ ಅಂದ್ರೆ ಏನೋ ಅಂತ. ಹಾರಿಜಾಂಟಲ್ ರಿಸರ್ವೇಶನ್ ಪ್ರಕಾರ ಪ್ರತಿಯೊಬ್ಬರಿಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಂವಿಧಾನಾತ್ಮಕವಾಗಿ ನಮಗೆ ಹಕ್ಕುಗಳು ಸಿಕ್ಕಿದೆ. ಆದ್ರೆ ಈ ವರ್ಟಿಕಲ್ ರಿಸರ್ವೇಶನ್ ಒಳ ಮೀಸಲಾತಿ ಅನ್ನೋದು ಅಂತ ಏನಿದೆ, ಕನ್ನಡ ಮಾಧ್ಯಮ ಅಂತದೇನಿದೆ, ರೂರಲ್ ಮಾಧ್ಯಮ ಅಂತದೇನಿದೆ, ಇದನ್ನ ಕೊಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರ್ಲಿಲ್ಲ. ಆದ್ರೆ ಈಗ ಒಂದು ಆಗಸ್ಟ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನ ಜಾರಿಗೊಳಿಸಬಹುದು ಅನ್ನೋ ಒಂದು ಆದೇಶವನ್ನು ಮಾಡಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಪ್ರಕ್ರಿಯೆಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ಬದ್ಧವಾಗಿದ್ದೀರಿ ಅಂತ ತೀರ್ಮಾನ ಮಾಡಿ ಪ್ರಕ್ರಿಯೆಗಳನ್ನ ಮಾಡ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ಪೂರ್ವಗ್ರಹ ಪೀಡಿತವಾಗಿ ಈ ಒಂದು ಕ್ರಾಂತಿಕಾರಿ ಹೆಸರಿನಲ್ಲಿ ಈ ನೆಲಮಂಗಲ ಭಾಸ್ಕರ್ ಅನ್ನೋ ವ್ಯಕ್ತಿ ನಮ್ಮ ದಲಿತ ಸಮುದಾಯದ ಮತ್ತು ವಿಶೇಷವಾಗಿ ಬಲಗೈ ಸಮುದಾಯದ ಮಂತ್ರಿಗಳನ್ನ ಮಾದೇವಪ್ಪನವ್ರನ್ನಾಗ್ಲಿ, ನಮ್ಮ ಪ್ರಿಯಾಂಕ್ ಖರ್ಗೆಜಿ ಅವರನ್ನಾಗ್ಲಿ, ಪರಮೇಶ್ವರ್ ಅವರನ್ನಾಗ್ಲಿ, ಈ ರೀತಿಯಾಗಿ ನಮ್ಮ ಪರಮೇಶ್ವರನಾಗ್ಲಿ ಇಂಥವ್ರನ್ನ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾನೆ. ಆತನ ಭಾಷಣವನ್ನ ಕೇಳಿದಂತಹ ಆತನ ಮುಂದೆ ಇರುವಂತಹ ವ್ಯಕ್ತಿಗಳಿಗೆ, ಗೇರಿಗಳಲ್ಲಿ ಹೋಗ್ತಾ ಇರುವ ವ್ಯಕ್ತಿಗಳಿಗೆ ತಲೆಯಲ್ಲಿ ಏನಾದ್ರು ಮೆದುಳಿದ್ರೆ, ಈತನ ಭಾಷಣವನ್ನ ಕೇಳ್ತಾ ಇರುವಂತಹ ವ್ಯಕ್ತಿಗಳಿಗೆ ತಲೆಯನ್ನೇನಾದ್ರೂ ಮೆದುಳಿದ್ರೆ ಈತನು ಸ್ವಯಂಕೃತ ಅಪರಾಧಕ್ಕಾಗಿ ಚಾಟಿಯಲ್ಲಿ ಬೀಸ್ಕೊಳ್ತಾ ಇದ್ದಾನೆ, ಚಾಟಿಯಲ್ಲಿ ಬೆಲ್ಟ್ ಅಲ್ಲಿ ಹೊಡ್ಕೊಳ್ತಾ ಇದ್ದಾನೆ. ಈ ಬೆಲ್ಟ್ ಭಾಸ್ಕರನಿಗೆ ಅವ್ರು ಏನ್ ಮಾಡ್ಬೇಕಾಗಿತ್ತು, ಅಲ್ಲಿ ಕೇಳ್ತಾ ಇರ್ತಾರೆ ಜನ, ಒಂದು ಬೆಲ್ಟ್ ಅಲ್ಲಲ್ಲ, ಅವರೇ ಒಂದು 4 ಬೆಲ್ಟ್ ತಗೊಂಡು ಬಾರಿಸ್ಬೇಕಾಗಿತ್ತು. ಯಾಕೆ ನೀನು ವಲಯರ ಮತ್ತೆ ಮಾದಿಗರ ಮಧ್ಯೆ ವಿಷ ಬೀಜವನ್ನ ಬಿತ್ತಾ ಇದೆಯಾ ಅನ್ನೋ ಕಾರಣಕ್ಕಾಗಿ 4 ಬೆಲ್ಟ್ ತಗೊಂಡು ಈತನಿಗೆ ಬಾರಿಸ್ಬೇಕಾಗಿತ್ತು. ಈತನ ಭಾಷಣಗಳನ್ನ ಅವ್ರು ಕೇಳ್ಕೊಬೇಕಾಗಿತ್ತು. ಅವ್ರಿಗೆ ಬಹುಶಃ 11 ಗಂಟೆ ಆಗ್ತಾ ಇದೆ, 12 ಗಂಟೆ ಆಗ್ತಾ ಇದೆ ಟೈಮು ಅಂತ ಹೇಳಿದಾಗೇನೆ ಅಲ್ಲಿ ಇರುವಂತ ಜನಗಳು ತಿಳ್ಕೊಬೇಕಾಗಿತ್ತು. ಇವನು ಭಾಸ್ಕರ್ ಅಲ್ಲ, ಬಾಟಲ್ ಭಾಸ್ಕರ ಇವನು. ಈತನ ಒಳಗಡೆ ಒಬ್ಬನ್ ಮಾತಾಡ್ತಾ ಇಲ್ಲ, ಈತನ ಒಳಗಡೆ ಇನ್ನು 4 ಜನ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಬೇಕಾಗಿತ್ತು. ಕೇವಲ ಭಾಸ್ಕರ್ ಒಬ್ಬನಿಗೆ ಅಲ್ಲ, ಜನಾಂಗದ ಬಗ್ಗೆ ಕಾಳಜಿ ಇರತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇಲ್ಲಿ ಕಾಳಜಿ ಇದೆ. ಒಳ ಮೀಸಲಾತಿ ಜಾರಿ ಬಗ್ಗೆ ಯಾವುದೇ ವಲಯರಿಗೆ, ವಿಶೇಷವಾಗಿ ಬಲಗೈ ಸಮುದಾಯದ ಯಾವುದೇ ನಾಯಕರಿಗೆ ತಕರಾರಿಲ್ಲ. ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಒಂದು ಸಂಪೂರ್ಣ ತೀರ್ಮಾನಕ್ಕೆ ಬದ್ಧವಾಗಿದ್ದಾರೆ ಅಂತ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಯಾಕೆ ಇವತ್ತು ಬಲಗೈ ಸಮುದಾಯದ ಮಾದೇವಪ್ಪನವ್ರ ಒಬ್ಬರಿಗೆ ಜವಾಬ್ದಾರಿ ಇದೆಯಾ? ನಿಮ್ಮ ಸಮುದಾಯದ ಎಷ್ಟು ಜನ ಶಾಸಕರು ಇವತ್ತು ಮಂತ್ರಿಗಳಾಗಿದ್ರು? ಎಚ್ ಆಂಜನೇಯ ಅವರು ಸಮಾಜ ಕಲ್ಯಾಣ ಸಚಿವರಾಗಿದ್ರು, KH ಮುನಿಯಪ್ಪನವರು 7 ಸರಿ ಸಂಸತ್ ಸದಸ್ಯರಾಗಿ ಕೇಂದ್ರ ಸಚಿವರಾಗಿದ್ರು, ಇವತ್ತು ರಾಜ್ಯ ಸಚಿವರಾಗಿದ್ದಾರೆ. ನೀವು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಮಾದೇವಪ್ಪನವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರಿ. ಮಾದೇವಪ್ಪನವ್ರಿಗೆ ಹೇಳ್ತಾ ಇದ್ರೆ ನೀವು ಒಳ ಮೀಸಲಾತಿ ಜಾರಿ ಆಗೋವರೆಗೂ ನೀವು ರಾಜೀನಾಮೆ ಕೊಡಿ ಅಂತ. ಅದೇ ನಿಮ್ಮ ಮಾತನ್ನ ನೀವು ನಿಮ್ಮ ಸಮುದಾಯದ, ನಿಮ್ಮ ಮಾದಿಗ ಸಮುದಾಯದ KH ಮುನಿಯಪ್ಪನವ್ರಿಗೆ ಯಾಕೆ ಕೇಳ್ತಾ ಇಲ್ಲ? ನೀವು ಗೋವಿಂದ ಕಾರಜೋಳ ಅವರಿದ್ದಾರೆ, RB ತಿಮ್ಮಪ್ಪರ ಅವರಿದ್ದಾರೆ, ಇವರು ದಲಿತರಲ್ಲ? ಇವರಿಗೆ ದಲಿತರ ಬಗ್ಗೆ ಯಾವುದೇ ರೀತಿ ಕಳತೆ ಇಲ್ವಾ? ಇವತ್ತು ಸಂಪೂರ್ಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ, ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಆದ್ರೆ ವೈಜ್ಞಾನಿಕವಾಗಿ ಜನಗಣತಿಯನ್ನ ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲೆ ನಾವು ಒಳ ಮೀಸಲಾತಿಯನ್ನ ನಾವು ತೀರ್ಮಾನ ಮಾಡ್ತೀರಿ ಅಂತ ಸಂವಿಧಾನ ಸಭೆಯಲ್ಲಿ ಮೊನ್ನೆ ಅವರು ಘೋಷಣೆ ಮಾಡಿದ್ದಾರೆ.
ಆದ್ರೆ ಈ ಅವಿವೇಕಿ ಬಾಟಲ್ ಭಾಸ್ಕರ್, ಬೆಲ್ಟ್ ಭಾಸ್ಕರ್ ಹೇಳ್ತಾ ಇದ್ದಾನೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯಾವುದೇ ಚುನಾವಣೆಯಲ್ಲಿ ನಮ್ಮ ದಲಿತ ಕೇರಿಗಳು ಬಂದ್ರೆ ಬಹಿಷ್ಕಾರ ಹಾಕಿ ನೀವು ತಕ್ಕ ಬುದ್ಧಿನ ಕಲಿಸಿ ಅಂತ ಹೇಳ್ತಾ ಇದ್ದಾನೆ. ಈತನಿಗೆ ನೈತಿಕತೆ ಇದ್ರೆ ಈತನ ಸಮುದಾಯದ ಶಾಸಕರಲ್ಲಿ, ಮಂತ್ರಿಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮ ವಲಯ ಸಮುದಾಯದ, ಬಲಗೈ ಸಮುದಾಯದ ಶಾಸಕರಲ್ಲಿ, ಮಂತ್ರಿಗಳಲ್ಲಿ ಪ್ರಶ್ನೆ ಮಾಡೋದಕ್ಕೆ ಈತ ಯಾರು? ಈತ ಏನು ಡಿಕ್ಟೇಟರ್ ಕರ್ನಾಟಕದಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ನಮ್ಗೆ ಕಲ್ಪನೆ ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ನಾವು ತೆಗೆದುಕೊಂಡಿದ್ದೇವೆ. ಇವತ್ತು 1901ರಲ್ಲಿ 1911ರ ಜಾತಿ ಗಣತಿ ಪ್ರಕಾರ ಮೀಸಲಾತಿ ಜಾರಿಯಾಗಿದೆ ಕರ್ನಾಟಕದಲ್ಲಿ. ಅದನ್ನ ಸ್ವಲ್ಪ ವರ್ಗೀಕರಣಗಳಲ್ಲಿ ಆಗಿರ್ಬೋದು, ಜಾತಿ ವರ್ಗೀಕರಣ ಆಗಿರ್ಬೋದು, ವರ್ಗೀಕರಣ ಆಗಿರ್ಬೋದು, ವಿಂಗಡಣೆ ಮಾಡೋದಕ್ಕೆ ನಮ್ದು ಯಾವುದೇ ರೀತಿ ತಂದೆ ತಕರಾಲಿಲ್ಲ. ಆದ್ರೆ ಹೋರಾಟದ ಹೆಸರಿನಲ್ಲಿ ವಲಯರನ್ನ ಮತ್ತು ಮಾದಿಗರನ್ನ ಬೇರ್ಪಡಿಸುವಂತಹ ಈ 25 ಜನ ತುಕಡೆ ಗ್ಯಾಂಗ್ನ ಈ ಒಂದು ರಥದಲ್ಲಿ ಕಾಂತಿ ರಥ ಅಂತ ಹೇಳ್ಕೊಂಡು ಬಸ್ಸಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಇವನು. ಈತ ಮಾಡ್ತಾ ಇರೋ ಕೆಲಸ ಇದು ತಪ್ಪು. ಮುಂದಿನ ದಿನಮಾನಗಳಲ್ಲಿ ತಿದ್ಕೊಬೇಕು. ನಿಮ್ಮ ಹೋರಾಟ ಮಾಡೋದಕ್ಕೆ ನಮ್ಗೆ ವಲಯರಿಗೆ ಯಾವುದೇ ರೀತಿಯಾದಂತಹ ಅಭ್ಯಂತರ ಇಲ್ಲ. ನಿಮ್ಮ ಸಂಖ್ಯೆಗೆ ಅನುಗುಣವಾಗಿ ನೀವು ಮೀಸಲಾತಿನ ತಗೊಳ್ಳಿ. ಅದಕ್ಕೆ ನಮ್ಮ ಮಾದೇವಪ್ಪನವರಾಗ್ಲಿ, ಕಾಂಗ್ರೆಸ್ ಪಕ್ಷದ ಶಾಸಕರಾಗ್ಲಿ, ಅಥವಾ ನಮ್ಮ ಯಾವುದೇ ಸಿದ್ದರಾಮಯ್ಯನವರಾಗ್ಲಿ ನಾವು ಘೋಷಣೆ ಮಾಡೋದನ್ನ ನಾವು ಸಹಿಸೋದಿಲ್ಲ. ನಮ್ಮ ವಲಯರಿಗೆ, ವಿಶೇಷವಾಗಿ ಬಲಗೈ ಸಮುದಾಯದವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿಕೆ ಇದೆ. ಸಿದ್ದರಾಮಯ್ಯನವರ ಮೇಲೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಂಬಿಕೆ ಇದೆ. ಅವರು ಸಂಪೂರ್ಣವಾಗಿ ವಿಚಾರವನ್ನ ಮಾಡಿ, ಜಾತಿ ಗಣತಿಯನ್ನ ಮಾಡಿ, ಅದರ ಪ್ರಕಾರ ಒಳ ಜಾತಿಯ ಮೀಸಲಾತಿಯನ್ನ ನೇಮಕಾತಿ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಅವರು ಏನು ವರದಿಯನ್ನ ಕೊಡ್ತಾರೆ, ಸದಾಶಿವ ಆಯೋಗ ಆಗಿರ್ಬೋದು, ಹಿಂದೆ ಬಂದಂತಹ ಇವಾಗ ಹೊಸದಾಗಿ ನಮ್ಮ ನ್ಯಾಯಮೂರ್ತಿ ನಾಗಭೂಷಣ್ ದಾಸ್ ಅವರು ಏನು ವರದಿಯನ್ನ ಕೊಟ್ಟಿದ್ದಾರೆ, ಆ ವರದಿ ತಪ್ಪಿದ್ರೆ ಮತ್ತೆ ಪರಿಷ್ಕರಣೆ ಮಾಡ್ತಾರೆ ಅಂತ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ಆದ್ರೆ ಇವರು ಎಲ್ಲೋ ಪೂರ್ವಗ್ರಹ ಪೀಡಿತವಾಗಿ ಸ್ವಯಂ ಕಲ್ಪನೆಯನ್ನ ಮಾಡಿಕೊಂಡು ವರದಿ ತಪ್ಪಾಗಿದೆ, ಮಾಡಿರ್ತಕ್ಕಂತಹ ಸಮೀಕ್ಷೆಗಳು ತಪ್ಪಾಗಿದೆ ಅಂತ ಜನರಲ್ಲಿ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ನಾವು ಮಾದಿಗ ಸಮುದಾಯ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಿ ಅಂತ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನೇರ ನೇಮಕಾತಿ ಮಾಡೋದ್ರಿಂದ ನಮ್ಮ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂತ ತಪ್ಪು ಮಾಹಿತಿಯನ್ನ ಇವ್ರು ಕೊಡ್ತಾ ಇದ್ದಾರೆ. ಇವತ್ತು ಏನ್ ಅಂಕಿಅಂಶಗಳಿವೆ, ಇವತ್ತು ಏನ್ ಡೇಟಾ ಇದೆ, ಇವತ್ತು ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ? ಆ ಡೇಟಾಗೋಸ್ಕರನೇ, ನಿಖರವಾದ ಮಾಹಿತಿಗೋಸ್ಕರನೇ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಬದ್ಧವಾಗಿದೆ. ಜನಗಣತಿಯನ್ನ ಮಾಡಿ ಆ ಜನಗಣತಿಯ ತಕ್ಕಂತೆ ನಾವು ಮೀಸಲಾತಿಯನ್ನ ನಿಗದಿಪಡಿಸ್ತೀರ ಅಂತ ಹೇಳಿದರೆ ಅದುವರೆಗೂ ನಮಗೆ ಸಂಪೂರ್ಣವಾಗಿ ಕಾಯೋದಕ್ಕೆ ನಮ್ಗಿದೆ. ಇವರು ಒಂದ್ ಕಡೆ ಘೋಷಣೆ ಮಾಡ್ತಾ ಇದ್ದಾನೆ ಈತ ಭಾಸ್ಕರ್ ಪ್ರಸಾದ್, ನಾವು ಮಹಾಭಾರತವನ್ನ ಸೃಷ್ಟಿ ಮಾಡಿದ ಅರುಂಧತಿ ಸಮುದಾಯದವರು ಅಂತ. ನಾನು ಅದರಿಗೆ ಪ್ರಶ್ನೆ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಮಹಾಭಾರತದ ಸೃಷ್ಟಿಕರ್ತ ನೀವಾಗಿದ್ರೆ, ಅರ್ಜುನ ಆವೇಶ ಪರಾಕ್ರಮ ನಿಮ್ಮಲ್ಲಿದ್ರೆ, ಭೀಮನ ಬಲ ನಿಮ್ಮಲ್ಲಿದ್ರೆ, ಕೃಷ್ಣನ ತಂತ್ರ ನಿಮ್ಮಲ್ಲಿದ್ರೆ, ನಕುಲನ ನೈಪುಣ್ಯತೆ ನಿಮ್ಮಲ್ಲಿದ್ರೆ, ಅಂತಹ ರಕ್ತ ನಿಮ್ಮಲ್ಲಿದ್ರೆ ನಿಮ್ಗೆ ಮೀಸಲಾತಿ ಆಗ್ಬೇಕು. ನೀವು ಮೀಸಲಾತಿ ಆಗ್ಬೇಕು. ನೀವು ಮುಂದುವರೆದಿರ್ತಕ್ಕಂಥ ಜನ ಹಾಗಾದ್ರೆ ನಿಮ್ಗೆ ಮೀಸಲಾತಿ ಆಗ್ಬೇಕು. ನಿಮ್ಗೆ ಮೀಸಲಾತಿ ಅಲ್ದಿರ ಒಳ ಮೀಸಲಾತಿನ ಕೇಳ್ತಾ ಇದ್ರಿ, ನಾಚಿಕೆ ಆಗೋದಿಲ್ವ ನಿಮ್ಗೆ? ನೀವು ಒಳ ಮೀಸಲಾತಿ ಹೆಸರಿನಲ್ಲಿ ನಮ್ಮ ವಲಯರನ್ನ ಬೀದಿಗೆ ಎಳಿತಾ ಇದ್ದೀರಾ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ವಲಯರು, ಮಾದಿಗರು ಸಹೋದರ ಅಂತ ಇದ್ದಾರೆ. ಹೋರಾಟ ಮಾಡೋದನ್ನ ನಾವು ನಿಮ್ಮಿಂದ ಕಲಿಬೇಕಾಗಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನು ಸಮೀಕ್ಷೆಯನ್ನ ಕೊಡ್ತಾ ಇದೆ, ಏನು ಜನಗಣತಿಯನ್ನ ಕೊಡ್ತಾ ಇದ್ರೆ ಅದುವರೆಗೂ ನಾವು ತಾಳ್ಮೆಯಿಂದ ಇರ್ತೇವೆ. ಅವರು ಕೊಡುವಂತ ಮೀಸಲಾತಿಗೆ ನಾವು ಬದ್ಧವಾಗಿರ್ತೇವೆ. ಏನು ಬ್ರಿಟಿಷ್ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಜನಗಣತಿ, ಜಾತಿ ಗಣತಿ, ಅದಕ್ಕೆ ಅವರ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಮೀಸಲಾತಿ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಆಗಿದೆ. ಇವತ್ತಿನ 2025ರ ಒಂದು ಜನಗಣತಿ ಆಗೋದು ಅಂತದ್ದು ಅತ್ಯವಶ್ಯಕವಾಗಿದೆ. ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಗ್ರಾಮಗಳು, ಎಲ್ಲ ಒಳ ಸಮುದಾಯಗಳು ಕೂಡ ಬದ್ಧವಾಗಿದ್ದಾರೆ. ಮೀಸಲಾತಿ ಪಡ್ಕೊಂತಾ ಇರೋದು ಒಬ್ಬರೇನಾ? ಮೀಸಲಾತಿಯನ್ನ ಪಡ್ಕೊಂತಾ ಇರೋದು ಕರ್ನಾಟಕದ 15% ಮೀಸಲಾತಿಯಲ್ಲಿ ಮಾದಿಗರಿಗೆ ಇವತ್ತು ಏನು 6% ನಿಗದಿ ಮಾಡಿದ್ದಾರೆ. ಎಡಗೈ ಬಲಗೈ ಸಮುದಾಯದ ವಲಯರಿಗೆ 5% ಏನು 5.5% ನಿಗದಿ ಮಾಡಿದ್ದಾರೆ. ಇತರ ಪರಿಶಿಷ್ಟ ಜಾತಿಗಳು ಯಾರು ಇದ್ದಾರೆ, ಬೋವಿ ಜನಾಂಗದವರು, ಅವರಿಗೆ ಕೂಡ 3% ಇದೆ. ಇತರ ಪರಿಶಿಷ್ಟ ಜಾತಿಗಳಿಗೂ ಕೂಡ 1% ರಿಸರ್ವೇಶನ್ ಅನ್ನ ಸರ್ಕಾರ ನಿರ್ಧಾರ ಮಾಡಿದೆ. ವರದಿಯಲ್ಲಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿಗಳಾಗಿದ್ರೆ ಅದನ್ನ ಸಾಕಷ್ಟು ನಿಮ್ಮ ಸಮುದಾಯದ, ನಮ್ಮ ಸಮುದಾಯದ ಶಾಸಕರು, ಜನಪ್ರತಿನಿಧಿಗಳಿರ್ತಾರೆ. ಅದಕ್ಕೆ ತಕ್ಕದಾದಂತ ವೇದಿಕೆ ಇದೆ. ಅವರು ಕೂಲಂಕುಷವಾಗಿ
ಸರ್ವ ಪಕ್ಷಗಳ ನಿಯೋಗವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರೆದಿದ್ರು. ಎಲ್ಲ ಎಡಗೈ ಬಲಗೈ ಮತ್ತು ಪರಿಶಿಷ್ಟ ಜಾತಿಯ ಇತರ ಸಮುದಾಯಗಳ ಒಂದು ಶಾಸಕರನ್ನ ನಿಯೋಗ. ಈಗ ಕೆ ಎಚ್ ಮುನಿಯಪ್ಪನವರು ನನ್ನ ಇವತ್ತು ಒಂದು ಮಾತನ್ನು ಹೇಳೋದಕ್ಕೆ, ಒಂದು ಆರೋಪ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ನಾನು ದಲಿತರಲ್ಲಿ ಏನಾದ್ರು ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿದ್ರೆ ಟವಲ್ ಹಾಕೊಂಡು ಕೂತಿರುವಂತ ಈ ಸರಿ ಕೆ ಎಚ್ ಮುನಿಯಪ್ಪನವರು ಯಾಕೆ ಜವಾಬ್ದಾರಿ ತಗೊಂತ ಇಲ್ಲ? ಸಮಾಜ ಕಲ್ಯಾಣ 5 ವರ್ಷ ಸಮಾಜ ಕಲ್ಯಾಣ ಹಾಕಿದಂತಹ ಆಂಜನೇಯನವರು ಯಾಕೆ ಸಮಾಜಕ್ಕೆ ಅವ್ರ ಜವಾಬ್ದಾರಿಯನ್ನು ತಗೊಂತ ಇಲ್ಲ? ಇವತ್ತು ಇವರಿಬ್ರು ಸೇರ್ಕೊಂಡು ನಮ್ಮ ಬಲಗೈ ಸಮುದಾಯದ ರಾಜಕಾರಣಿಗಳನ್ನ, ಶಾಸಕರನ್ನ, ಸಚಿವರನ್ನ ತೇಜೋವಧೆ ಮಾಡೋದಿಕ್ಕೆ ಈ ಭಾಸ್ಕರ್ ಪ್ರಸಾದ್ ಅಂತಕ್ಕಂಥ ಕ್ರಾಂತಿಕಾರಿ ಹೋರಾಟದ ಹೆಸರಿನಲ್ಲಿ ಇದು ಕೆ ಎಚ್ ಮುನಿಯಪ್ಪನವರ ಬಿ ಟೀಮ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಆಗಿದೆ ಕೆ ಎಚ್ ಮುನಿಯಪ್ಪನವರು ಮತ್ತೆ ಆಂಜನೇಯನವರು. ಈ ಕೂಡಲೇ ನಮ್ಮ ಬಲಗೈ ಸಮುದಾಯದ ವಲಯ ಸಚಿವರು ಏನಿದ್ದಾರೆ, ಮಾದೇವಪ್ಪನವರಾಗ್ಲಿ, ಪರಮೇಶ್ವರ್ ಆಗ್ಲಿ, ಪ್ರಿಯಾಂಕ್ ಖರ್ಗೆಜಿ ಅವರಾಗ್ಲಿ, ಇವ್ರ ಬಗ್ಗೆ ಮಾತಾಡೋದನ್ನ ನಿಲ್ಲಿಸಬೇಕು ಅಂತ ಕೆ ಎಚ್ ಮುನಿಯಪ್ಪನವರು ತಾಕೀತು ಮಾಡಬೇಕು. ಕೆ ಎಚ್ ಮುನಿಯಪ್ಪನವರು ಕಾಂಪೌಂಡ್ ಅಲ್ಲಿ ಇರುವಂತಹ ಹೋರಾಟಗಾರರು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರೆ ಕ್ವಾರ್ಟರ್ ಕುಡ್ದು ಕ್ವಾರ್ಟರ್ ಈ ಕ್ವಾರ್ಟರ್ ಭಾಸ್ಕರ್ ಕ್ವಾರ್ಟರ್ ಕುಡ್ದು ಮೀಟರ್ ಗಟ್ಟಲೆ ಮಾತನಾಡುವಂತಹ ಹೋರಾಟಗಾರರು ನಮ್ಮ ವಲಯ ಸಮುದಾಯದಲ್ಲಿ ಕೂಡ ಇದ್ದಾರೆ ಅಂತ ನಾನು ಎಲೆಗಟ್ಟಿ ಹೇಳ್ತೀನಿ. ಎಲ್ಲಪ್ಪ, ಅದರಿಂದ ಮೀಸಲಾತಿ ಬೇಕಾದ್ರೆ ಪಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಈ ಒಂದು ಕ್ವಾರ್ಟರ್ ಕುಡ್ಕೊಂಡು ಹೋಗಿ ಕೇರಿಗಳಲ್ಲಿ ಭಾಷಣ ಮಾಡೋದನ್ನ ತಕ್ಷಣ ನಿಲ್ಲಿಸ್ಬೇಕು. ಏನು ಸರ್ಕಾರ ಒಂದು ಒಳ ಮೀಸಲಾತಿ ಜಾರಿ ನ್ಯಾಯಮೂರ್ತಿಗಳಾದಂತ ನಾಗಬೋಸ್ ವರದಿಯನ್ನು ಕೊಡೋದಕ್ಕೆ ಬದ್ಧವಾಗಿದೆ. ಅದುವರೆಗೂ ಸಮೀಕ್ಷೆ ಬಂದು ಒಳ ಮೀಸಲಾತಿ ಜಾರಿ ಆಗೋವರೆಗೂ ತಾಳ್ಮೆಯಿಂದ ಶಾಂತಿಯುತವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಇಲ್ಲದೆ ಹೋದ್ರೆ ಕೂಡ ಇಂತಹ 100 ಕ್ರಾಂತಿಕಾರಿ ರಥಗಳನ್ನ, ನೂರಾರು ಸಾವಿರಾರು ಲಕ್ಷಾಂತರ ವಲಯರು ಹೋರಾಟದ ಕಿಚ್ಚನ್ನ ನಿಮಗ್ ಗೊತ್ತಿರಬಹುದು. ಕೊಲೆಗಾಂವ್ ಕ್ರಾಂತಿಯನ್ನ ಮಾಡಿದಂತ ವಲಯರಿಗೆ ಹೋರಾಟವನ್ನ ಮಾಡ್ಕೊಳ್ಳೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವು ಇಂತಹ 100 ರಥಯಾತ್ರೆಗಳ ಮೂಲಕ ಸರ್ಕಾರಕ್ಕೆ ಒಂದು ಬಹಿಷ್ಕಾರವನ್ನ ಮತ್ತು ಏನಪ್ಪಾ ಇದು ಎಚ್ಚರಿಕೆ ಅಲ್ಲ, ಒತ್ತಡವನ್ನ ಸರ್ಕಾರಕ್ಕೆ ಒತ್ತಡವನ್ನ ತಗೊಳ್ಳೋದನ್ನ ಬಿಟ್ಟು ನಿಷ್ಪಕ್ಷಪಾತವಾಗಿ ಅವರು ಒಳ ಮೀಸಲಾತಿನ ಜಾರಿಗೆ ಕೊಡಿಸೋದಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗುತ್ತದೆ ಅಂತ ಈ ಮುಖೇನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮೀಸಲಾತಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀರಿ. ನೀನ್ ಕೊಟ್ಟಿಲ್ವ ಭಾಸ್ಕರ್ ವಲಯರಿಗೆ ಮೀಸಲಾತಿನ? ನೆಲಮಂಗಲದಲ್ಲಿ ಹೋರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು. ನಿಮ್ಮನ್ನ ಕೇರಿಗಳಲ್ಲಿದ್ದಂತಹ ನಿಮ್ಮ ಮಾದಿಗರನ್ನ ಊರುಗಳಲ್ಲಿ ಬರೋದಕ್ಕೆ ಮಾಡಿದಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅವರು, ಕಾನೂನು ರಕ್ಷಣೆ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತವ್ರಿಗೆ ನೀವು ಅನೌರವ ಕೊಡ್ತೀರಾ? ನೀವು ಇದು ಮುಂದುವರೆದಿದ್ದೆ ಆದ್ರೆ ನಾವು ಸಹ ಏನು ಭೀಮಾ ಕೊರೆಂಗಾವ್ ವಲಯದ ಇತಿಹಾಸ ಇದೆ, ಅದನ್ನ ಮತ್ತೆ ನಾವು ಮರುಕಳಿಸೋದಕ್ಕೆ ಸಿದ್ಧವಾಗಿದ್ದೀರಿ. ನಮ್ಮ ಎಲ್ಲ ಸಮುದಾಯದ ನಾಯಕರು ಬದ್ಧವಾಗಿದ್ದಾರೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀನೊಬ್ಬನೇ ಅಲ್ಲ ಮಾತಾಡೋದು, ಇನ್ನು ಸಾವಿರಾರು ಜನ ವಲಯರು ಮಾತಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ವಲಯರು ಮತ್ತು ಮಾದಿಗರಲ್ಲಿ ಇರ್ತಕ್ಕಂತಹ ಒಗ್ಗಟ್ಟನ್ನ ಮುರಿಬಾರದು ಅನ್ನೋ ಕಾರಣಕ್ಕೋಸ್ಕರ ಅತ್ಯಂತ ತಾಳ್ಮೆ ಅಂದರೆ ಆ ತಾಳ್ಮೆನ ಪರೀಕ್ಷೆ ಮಾಡಕ್ ಬರ್ಬೇಡ. ಬಾಟಲ್ ಭಾಸ್ಕರ, ಕ್ವಾರ್ಟರ್ ಭಾಸ್ಕರ, ಬೆಲ್ಟ್ ಭಾಸ್ಕರ.